ಹಾಯ್ ಹೆಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ನ್ಯೂ ಇಯರ್. ನನಗೆ ನೆನ್ನೆ 11:30 ಆದಮೇಲೆ ಏನೇನಾಗಿಲ್ಲ ಏನು ಗ್ಯಾಪ್ನೇ ಇಲ್ಲ. ಬೆಳಗ್ಗೆ ಡೈರೆಕ್ಟ್ 11:30 ನನ್ನ ಫೋನ್ ನೋಡಿದ್ದು ಲಾಸ್ಟು. ಬೆಳಗ್ಗೆ ಎದ್ದಾಗ 9:30 ಆಗಿತ್ತು. ಅಷ್ಟೇ ಗೊತ್ತಿರೋದು ನನಗೆ ಏನೇನಾಗಿದೆ ಗೊತ್ತಿಲ್ಲ. ಆ್ಯಂಡ್ ನಾವಿರೋ ಸ್ಟೇ ಬಂದು ಹಿಂಗಿದೆ. ಫುಲ್ಲು ಟೀ ಎಸ್ಟೇಟು. ಆ್ಯಂಡ್ ಇಲ್ಲಿಂದ ಮೇಲೆ ಹೋಗಿ ಕೆಳಗಡೆ ಇಳಿದ್ರೆ ರುದ್ರಾಕ್ಷಿ ಮರ ಇದೆಯಂತೆ. ಅಲ್ಲೆಲ್ಲ ಪೀಸಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲರೂ ಸ್ವಲ್ಪ ಜನ ಮಲಗಿದ್ದಾರೆ, ಸ್ವಲ್ಪ ಜನ ಎದ್ದುಬಿಟ್ಟು ಏನೇನೋ ಮಾಡ್ತಿದ್ದಾರೆ. ನಿನ್ನೆ ಪಾರ್ಟಿ ಆಗಿದ್ದ ಜಾಗ ಇದು. ಫುಲ್ಲು ಸಗದಾಗಿತ್ತು. ಫುಡ್ ಅನ್ಲಿಮಿಟೆಡು, ಎಷ್ಟು ಬೇಕಷ್ಟು ತಿನ್ಬೋದು. ನಾನು ಏನು ತಿಂದೇ ಇಲ್ಲ ಅನಿಸುತ್ತೆ. ನಾನು ಪನ್ನೀರ್ ಒಂದು ಸ್ವಲ್ಪ ತಿಂದೆ ಅಷ್ಟೇ. ಹಪ್ಪನೆ ಇರೋದು, ನಾನೇನು ತಿಂದಿಲ್ಲ ಅಂತ ಅನಿಸುತ್ತೆ. ಸೊ ಇದು ನೆನ್ನೆ ಪಾರ್ಟಿ ಆಗಿದ್ದ ಜಾಗ ಕಂಪ್ಲೀಟ್ಲಿ. ಇಲ್ಲಿ ಸಖತ್ತಾಗಿತ್ತು. ಇಲ್ಲೇ ಟೇಬಲ್ ಗಿಬಲೆಲ್ಲ ಹಾಕಿ ಹೋಸ್ಟ್ ಮಾಡಿದ್ರು. ಇಲ್ಲಿ ಟಿಫನ್ ಏನೋ ಕೊಡ್ತವ್ರೆ. ಹೋಗ್ಬಿಟ್ಟು ಮಾಡಬೇಕು. ಕಟ್ಟು ಮಾಡ್ತಾರಪ್ಪ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಏನಾಯ್ತು ಅಂತಲೇ ಗೊತ್ತಿಲ್ಲ. ಇದು ಟಿಫನ್ ಏರಿಯಾ, ಕಂಪ್ಲೀಟ್ಲಿ ಟಿಫನ್ ಏರಿಯಾ ಇದು. ಟಿಫನ್ ಮತ್ತು ಊಟ. ಏನು ಮಾಡಿದ್ರು ಬ್ರೋ ಟಿಫನ್ಗೆ? ನನ್ನ ಚಪ್ಪಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಐತೆ ಬ್ರೋ. ಗೊತ್ತಿಲ್ಲ, ಒಂದೊಂದೇ ಐಟಮ್ ಸಿಗ್ತೈತೆ. ಅಯ್ಯೋ ಸೈಕ್ ಬಿಡು, ಸ್ವಿಮ್ಮಿಂಗ್ ಪೂಲ್ ಬಿದ್ದಿದ್ನ ಇವನು. ಏನು ಮಾಡಿದೆ ಅಂತಾನೆ ಗೊತ್ತಿಲ್ಲ ನನಗೆ. ನಂಗೆ 11:30 ಫೋನ್ ನೋಡಿದೆ, ಅದು ಒಂದೇ ಗ್ಯಾಪ್ನೇ ಇರೋದು. ಅದಾದ್ಮೇಲೆ 12:30ವರೆಗೂ ಇಲ್ಲೇ ಇದ್ದೆ. ನೀನು ಹೋಗಿರೋದೆ 3 ಗಂಟೆ. 3 ಗಂಟೆ ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಮಸ್ತಾಗಿದೆ ಇಲ್ಲಿ. ಆ್ಯಂಡ್ ಇದು ಬಂದು ಇಲ್ಲಿ ಮಲಗ್ಬೋದು. ಗೈಸ್ ಹೆಂಗೋ ಎದ್ದು ನೈಟ್ದೆಲ್ಲ ಸ್ವಲ್ಪ ಕತೆಗಳು ಮಾತಾಡಿಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ತಣ್ಣೀರಲ್ಲಿ ನಾನು ಚೇತು ಇವಾಗ ಇಲ್ಲಿಗೆ ಬಂದಿದ್ದೀವಿ ವ್ಯೂಗೆ. ಸೊ ಇಲ್ಲಿ ಒಂದು ರುದ್ರಾಕ್ಷಿ ಮರ ಇದೆ. ಆ ರುದ್ರಾಕ್ಷಿ ಮರದ ಹತ್ರ ಹೋಗ್ಬಿಟ್ಟು ಪೀಸಾಗಿ ಕುತ್ಕೊಳ್ಳೋದು ಅಷ್ಟೇ ಇವಾಗ. ಆ್ಯಂಡ್ ನದಿ ಹೋಗ್ತಾಯಿದೆ ಇಲ್ಲಿ. ನದಿ ಅಂದರೆ ವಾಟರ್ ಫಾಲ್ ಇದೆ ಅಂತಲ್ಲಿ. ಸೊ ಅದ್ರ ಜೊತೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದೆ. ಸಾಕಾದಾಗಿದೆ. ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ನಡಿಬೇಕಂತ್ಯಾ? ಎಲ್ಲರೂ ಹೋಗ್ಬಿಡೋರೆ ಸ್ನಾನ ಮಾಡಿಕೊಂಡು ಬೇಗ. ನಾನು ಇವನು ಲೇಟಾಗಿ ಎಲ್ಲ ಕತೆಗಳು ಮಾತಾಡ್ಕೊಂಡು ಕೂತ್ಕೊಂಡು ಫೋನಲ್ಲಿ ಚಾರ್ಜರ್ ಏನಿಲ್ಲ, 90% ಚಾರ್ಜ್ ಮಾಡಿಕೊಂಡು ಒಂದು 4 ವಾಟರ್ ಬಾಟ್ಲು ತೊಗೊಂಡು ಹೋಗ್ತಾ ಇದ್ದೀವಲ್ಲಿ. ಏನು ಚೇತು, ನ್ಯೂ ಇಯರ್ ರೆಸೊಲ್ಯೂಷನ್ ಏನಿಂದು? ಎಲ್ಲನೂ ಬಿಟ್ಬಿಟ್ಟು ಎಲ್ಲರನ್ನೂ ಬಿಟ್ಬಿಡ್ಬೇಕಂತ. ಯಾವುದೋ ಇದು ಹೊಸದು ಈ ಥರ. ನ್ಯೂ ಇಯರಲ್ಲಿ ಏನು ತೊಗೊಬೇಕು ಅಂದ್ಕೊಂಡಿದ್ಯಾ? ನ್ಯೂ ಇಯರಲ್ಲಿ ಏನು ಗೊತ್ತಾ, ನ್ಯೂ ಇಯರಲ್ಲಿ ಏನೇ ಆಗಬೇಕು ಅಂತ ಇರೋದು ಅದಾಗುತ್ತೆ. ತಗೋಬೇಕು ಅನ್ನೋದೆಲ್ಲ ಅದು ಸೆಕೆಂಡ್. ಮ್ಯಾನಿಫೆಸ್ಟೇಷನ್ ಅಂತಾರೆ, ರೆಸೊಲ್ಯೂಷನ್ ಅಂತಾರೆ. ಮನಸ್ಸಿಗಿರ್ಬೇಕಷ್ಟೇ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಬದುಕಿಗೆ ಅಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಬೇಕು ಚೇತು. ನಾನು ಮಾಡಿದ್ದೀನಿ ಮ್ಯಾನಿಫೆಸ್ಟೇಷನು. ನಾನು ತೋರಿಸಿದ್ನಲ್ಲ ಅವತ್ತು ವಿಷನ್ ಬೋರ್ಡು. ನನ್ನ ವಿಷನ್ ಬೋರ್ಡ್ ಹೆಂಗಿದೆಯೋ? ಎಷ್ಟು ವರ್ಷ ಅಪ್ಲೈ ಮಾಡಿದ್ಯಾ ಮ್ಯಾನಿಫೆಸ್ಟೇಷನ್? ಮಾಡಿಲ್ಲ, ಅದಕ್ಕೆ ಫಸ್ಟ್ ವರ್ಷ ಈ ವರ್ಷ ಮಾಡಿ ನೋಡೋಣ ಅಂತ. ಮ್ಯಾನಿಫೆಸ್ಟೇಷನ್ ಎಷ್ಟು ವರ್ಷದಿಂದ ನೀನು ಅಪ್ಲೈ ಮಾಡ್ಕೊಂಡು ಬಂದಿದ್ಯಾ ಅದನ್ನು ಹೇಳು. ಈ ವರ್ಷ ಅದನ್ನು ನೀನು ಮಾಡ್ತೀಯ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಏನಿಲ್ಲ, ಇದೆಲ್ಲ ರೆಸೊಲ್ಯೂಷನ್ನು ನಾನು ಯಾವ ವರ್ಷನೂ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಈ ಥರ ಎಲ್ಲ ಬರ್ಕೊಂಡು ವಿಷನ್ ಬೋರ್ಡ್ ಎಲ್ಲ ಮಾಡ್ಕೊಂಡು ಮಾಡೋಣ ಅಂತ. ಈ ವರ್ಷ ಮಾಡಿದ್ದೀವಿ ಅಂದ್ಕೊಂಡು ವಿಷನ್ ಬೋರ್ಡ್ ಮಾಡಿದ್ದೀನಿ. ಹಿಂಗೆ ತೋರಿಸಿದ್ದೀನಲ್ಲ, ಇಲ್ಲಿ ಜಾಗನೇ ಇಲ್ವೋ? ನಾವು ಬಂದ್ಬಿಟ್ರದು ಹಿಂಗೆ. ಮೋಸ್ಟ್ಲಿ ಹಿಂಗೆ ಹೋಗ್ಬೇಕು, ಹಿಂಗೆ ಹತ್ಬೇಕು ಇವಾಗ. ಸೊ ನಾನು ಯಾವತ್ತೂ ಮಾಡಿಲ್ಲ, ಈ ವರ್ಷ ಮಾಡಿದ್ದೀನಿ ವಿಷನ್ ಬೋರ್ಡು ಅದು ಇದು ಏನೇನೋ. ನೋಡೋಣ ಆಗುತ್ತೆ. ಇನ್ನೊಂದು ಏನು ಗೊತ್ತಾ ಚೇತು, ನಿಂಗೆ ಯಾವ್ದಾದ್ರು ಥಾಟ್ ಬಂದರೆ 100% ಅದು ನಿನ್ನ ಕೈಯಲ್ಲಿ ಆಗುತ್ತೆ ಅಂತಲೇ ಅರ್ಥ. ಇಲ್ಲಾಂದರೆ ನಿಂಗೆ ಆ ಥಾಟೇ ಬರಲ್ವಲ್ಲ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಗುರುವೆ,
ನೀವು ಅಪ್ಪಣೆ ಕೊಟ್ಟರೆ ನಿಮ್ಮ ಮಾತುಗಳನ್ನು ಅಚ್ಚಾಗಿಸಿ ವಿಶ್ವವಿದ್ಯಾಲಯಕ್ಕೊಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ. ಹಿಂಗಿದೆ ಗೊತ್ತಾ ಚೇತು, ವ್ಯೂ ಸಾಕಾದಾಗ ಐತೆ ಚೇತು. ನಿಮ್ಮದು ಏನಾದರೂ ವಿಷನ್ ಬೋರ್ಡ್ ಮಾಡ್ಕೊಂಡಿದ್ರೆ, ನಿಮ್ದೇನಾದರೂ ರೆಸೊಲ್ಯೂಷನ್ ಮಾಡಿ ಏನು ಈ ವರ್ಷದ್ದು ಅನ್ನೋದನ್ನು ಕಮೆಂಟ್ ಹಾಕಿ. ಆ್ಯಂಡ್ ಆಲ್ಸೋ ನೀವು ನಿಮ್ಮ ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಒಂದು ಕಮೆಂಟ್ ಹಾಕಿ. ನಮ್ಮದು ಇನ್ನೂ ಎಷ್ಟು, ದಿಸ್ ಇಸ್ ದ ಫಸ್ಟ್ ಡೇ, 4ನೇ ತಾರೀಕು ಗಂಟನೂ ಸುತ್ತದೆ. ಇವತ್ತು ನಾಳೆ ಇಲ್ಲೇ ಟೀ ಎಸ್ಟೇಟಲ್ಲಿ, ಅದಾದಮೇಲೆ ಮತ್ತೆ ಬೇಲೂರಿಗೆ ಹೋಗ್ತೀವಿ. ಇಲ್ಲಿ ನೋಡಿ, ನಾವಿವಾಗ ಅಲ್ಲಿಂದ ಬಂದಿರೋದು, ಇವಾಗ ಇಲ್ಲಿ ಹತ್ತುತ್ತಾ ಇದೀವಿ ಮತ್ತೆ ಮೇಲೆ. ಓಹೋ ಹೋ ಇಲ್ಲಿ ಟ್ರಕ್ಕಿಂಗ್ ಆಗೋಯ್ತಲ್ಲೋ. ಟ್ರಕ್ಕಿಂಗ್ ಇಲ್ವಂತೆ, ಏನಂತೆ ಗೊತ್ತಾ, 100 ಮೀಟ್ರ್ ಅಷ್ಟೇ ಅಂತ ನಡೆಯೋದು. ಜೀಪೇ ಹೋಗುತ್ತೆ, ಜೀಪು ಕಾರ್ ಎಲ್ಲ ಹೋಗುತ್ತಂತೆ. ನಾವು ಇವತ್ತು ಟ್ರಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ ಟ್ರಕ್ ಮಾಡೋಕ್ಕೆ. ಒಂದು ಎರರಾಗಿದೆ ಗಾಯ್ಸ್. ಮೊದಲು ನನ್ನ ಮಗನೇ ಕುಡಿದು ಮನೆ ತಗೊಂಡು ಅಚ್ಚುಕಟ್ಟಾಗಿ. ಏನು ಅಂದರೆ, ನಾವು ಒಂದು ಬೆಟ್ಟ ಹತ್ತಿರೋದು, ಅದು ರಾಂಗ್ ರೂಟ್ಗೆ ಹೋಗೋ ಬೆಟ್ಟ ಹತ್ಬಿಟ್ಟಿದ್ದೀವಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಹಿಂಗೆ ಮತ್ತೆ ಇಳ್ಕೊಂಡು ಯಾವ ಕಡೆ ಹೋಗುತ್ತೆ ಆ ಕಡೆಗೆ ಹೋಗ್ಬೇಕು ನಾವು. ಇವಾಗ ಯಾವ ಕಡೆ ಹರಿಯುತ್ತಲ್ಲ ಆ ಕಡೆ ನಡ್ಕೊಂಡು ಹೋಗ್ಬೇಕು. ಇವಾಗ ನಾವು ಹತ್ತಿರೋದು ರಾಂಗ್ ಬೆಟ್ಟನ ಎತ್ಬಿಟ್ಟು ಟ್ರಕ್ಕಿಂಗು ಮಾಡಿಬಿಟ್ವಿ ನಾವು. ಅಲ್ಲೋಗಿ ಸಿಗೋಣ ಗೈಸ್. ಜೂಮ್ ಮಾಡು. ಯಾವು ನಿಮ್ಮ ಕಪ್ಪೆನ ಕ್ಯಾಚ್ ಹಾಕಿ ಚಿಕ್ಕದು ನೋಡಿ ಇಂಥ ಇದೆ ನಿಧಾನಕ್ಕೆ. ಗೈಸ್ ನೋಡಿ, ಇದು ರುದ್ರಾಕ್ಷಿ ಮರ. ರುದ್ರಾಕ್ಷಿ ತೋರಿಸ್ಲಾ ನೋಡಿ, ಇಲ್ಲಿದೆ. ತಪಾಸ್ ಮಾಡೋಣ ಅಂತ ಬಂದಿದೆ. ಇದು ರುದ್ರಾಕ್ಷಿ, ಇದು ರುದ್ರಾಕ್ಷಿ ಮರ ಸ್ಪಾಟ್ ನೋಡಿ. ತಪಾಸ್ ಮಾಡೋಣ ಅಂತ ಬಂದ್ವಿ. ತಪಾಸ್ ಮಾಡೋಕ್ಕಿಂತ ಮುಂಚೆ ಬಂದ್ಬಿಡೈತೆ ಗೈಸ್. ಈ ಪ್ಲೇಸಲ್ಲಿ ಸ್ವಲ್ಪ ಹಾವಿಗೆಲ್ಲ ಸಿಕ್ಕಿದ್ದಕ್ಕೆ ನಾವು ಅಲ್ಲಿದ್ದಾರೆ ನೋಡಿ, ಅಲ್ಲಿಂದ ಎಲ್ಲ ಮೇಲೆ ಎತ್ತಣ ಅಂತೆಲ್ಲ ಹೇಳೋರೆ. ಅಲ್ಲಿ ಹೋಗ್ತೀವಿ. ಇಲ್ಲಿ ಫೋಟೋಶೂಟ್ ನಡೀತದೆ. ಇನ್ನೊಂದೇನೆಂದರೆ, ನನ್ನ ಪ್ಯಾಂಟ್ ಹರಿದೋಯ್ತು ಅಲ್ಲಿ ಇದಕ್ಕೆ ತಗ್ಲಾಕೊಂಡು. ಈ ಪ್ಲೇಸ್ ಮುಗೀತು, ಇನ್ನೊಂದು ಪ್ಲೇಸ್ಗೆ ಎಕ್ಸ್ಪ್ಲೋರಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಸಣ್ಣ ಹಾವಿದ್ರೆ ಗೊತ್ತೇ ಆಗಲ್ಲ. ಇಲ್ಲಿ ನೋಡ್ಕೊಂಡು ಹೋಗ್ಬೇಕಿಲ್ಲಿ. ಬಾವ ಬಿದ್ದರೋ ಬಾವ ಬಿದ್ದರೋ. The next day. ಹಲೋ ಗೈಸ್, ಇವಾಗ ಬಂದು ಡೇ 3 ಇವತ್ತು. ಆ್ಯಂಡ್ 10 o'clock ನಾವು ಎಲ್ಲ ಎದ್ದು ನಿನ್ನೆ 4 ಗಂಟೆ ಎಲ್ಲ ಫುಲ್ ಪಾರ್ಟಿ ಮಾಡಿ, ಎಂಜಾಯ್ ಮಾಡಿ, ತಿಂದು, ಡ್ಯಾನ್ಸ್ ಆಡಿ, ಕಂಪ್ಲೀಟಾಗಿ ಫನ್ ಮಾಡಿ, ಮಸ್ತ್ ಮಜಾ ಮಾಡಿ 4 ಗಂಟೆ ಮಲ್ಕೊಂಡು 9 ಗಂಟೆಗೆ ಎದ್ದು ಎಲ್ಲ ಹೆಂಗೆ ಬೇಕು ಹಂಗೆ ಅರ್ಧಂಬರ್ಧ ರೆಡಿಯಾಗಿ ನಾವು ಹೋಗ್ತಾ ಇರೋದು ವಾಟರ್ಫಾಲ್ಗೆ. ಇವಾಗ ಇದೊಂದು ಪ್ರೈವೇಟ್ ವಾಟರ್ಫಾಲ್ ಅಂತೆ. ನೆನ್ನೆ ಇವರೆಲ್ಲ ಹೋಗಿದ್ರು, ನಂಗೆ ತಲೆನೋವು ಅಂತ ಮಲಗಿಬಿಟ್ಟಿದೆ. ನೆನ್ನೆ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗ್ಬಿಟ್ಟು ವಾಟರ್ಫಾಲ್ ತೋರಿಸ್ತೀನಿ. ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ನಡಿಬೇಕು ಏನು ಅಂತ. ಆಮೇಲೆ ಎತ್ತಿನ ಭುಜ ಟ್ರಕ್ಕಿಂಗು ಅಂತ ಹೇಳ್ತವ್ರೆ. ಹೋಗೋಣ ಇರೋ. ಇದೇ ಗೈಸ್, ಇದು ಕುರ್ಚಾರ್ಕೆಟ್ಟೆ ಫಾಲ್ಸ್ ಅಂತ. ನಂದು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಮಾತಾಡೋಕ್ಕೂ ಆಗ್ತಾ ಇಲ್ಲ, ಕೋಲ್ಡ್ ಆಗಿ. ಪೀಸ್ ಆಗಿದೆ ಇದೊಂದು. ದೊಡ್ಡ ಫಾಲ್ಸ್ ತೋರಿಸ್ತೀನಿ. ದೊಡ್ಡ ಚಿಕ್ಕದಾಗ್ಬಿಟ್ಟಿಲ್ಲ, ಯಾವಾಗ ಆದ್ಮೇಲೆ ನೋಡೋಣ.
ಗಾಯ್ಸ್ ಬನ್ನಿ ಕಮಾನ್ ಕಮಾನ್. ಚೇತು ಬ್ಲಾಗರ್ ಕ್ಯಾರೆಕ್ಟರ್ ಬಂದಿರೋದು ಇವತ್ತು. ತಿರುಗುತ್ತಿತ್ತು. ಸೊ ಗೈಸ್ ಇದು ಅಲ್ಲಿ ಮನೆ ಇದೆಯಲ್ಲ, ನಾನು ಹಿಂದೆ ಮನೆ ಕಾಣಿಸ್ತಿದ್ಯಲ್ಲ ಅವ್ರದ್ದು ಲೈಕ್ ಪ್ರೈವೇಟ್ ವಾಟರ್ಫಾಲ್ ಥರ ಇದು. 50 ರೂಪೀಸ್ ಪರ್ ಹೆಡ್ ಟಿಕೆಟ್ ತೊಗೋತಾರೆ. ಸೊ ಹಿಂಗಿದೆ ಫುಲ್ಲು. ನೆನ್ನೆ ಏನೋ ಫುಲ್ ಕೋಲ್ಡಾಗಿ ಬರ್ತಿತ್ತಂತೆ, ವಾಟರ್ ಮಸಾಜ್ ಎಲ್ಲ ಮಾಡಿಸ್ಕೋಬೋದು. ನೋಡೋಣ ಬನ್ನಿ ಹಿಂಗಿದೆ ಅಂತ. ಮಸ್ತಾಗಿದೆ ಮಾತ್ರ ವಾಟರ್ಫಾಲು. ಇಲ್ಲಿ ನೋಡಿ ಹೆಂಗಿದೆ ವಾಟರ್ಫಾಲ್ ಇದು. ನನಗೂ ನಿಮ್ಮ ಈಶ್ವರನ ಹೂದೋಟ ನೋಡುವ ಆಸೆ. ಅಂದರೆ ಚಿಕ್ಕದು ಬಟ್ ಚೆನ್ನಾಗಿದೆ, ಒಂಥರ ಆರಾಮಾಗಿ ಕಾಲು ಬಿಟ್ಬಿಟ್ಟು ಕುತ್ಕೊಬಿಡ್ಬೋದು ಇಲ್ಲೇ. ಹಿಂಗೆ ಹೋಗ್ಬೇಕಾ? ಹೌದಾ? ಯಾವ ಕಡೆಗೆ? ಮ್ಯಾನ್ ಪರ್ಫೆಕ್ಟ್ ಲುಕ್ಕು ಆ್ಯಟ್ಗೆ. ನಿನಗೆ ಸೂಟ್ ಆಗೋದು, ನಿನಗೆ ಅಪ್ಪು. ಗೈಸ್ ಇವರೆಲ್ಲರೂ ಈ ಕಲ್ ಮೇಲೆ ನಡ್ಕೊಂಡು ಹೋಗ್ಬಿಟ್ಟು, ನನಗೆ ಕಲ್ ಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಜಾರುತ್ತೆ. ಒಂದು ಕ್ರಾಕ್ಸ್ ಬೇರೆ. ನಿನ್ನೆ ಅಲ್ಲಿ ಒಂದ್ಸಲ ಜಾರಿ ಫುಲ್ ಪ್ಯಾಂಟ್ ಹರಿದೋಗ್ಬಿಟ್ಟಿತ್ತು, ಸ್ಲಿಪ್ ಆಗ್ಬಿಟ್ಟು ಮಿಸ್ ಆಗಿದ್ರೆ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದೆ ಫುಲ್ಲು. ಅದಕ್ಕೆ ನಾನು ಕಾಲನ್ನ ಇದ್ರ ಮೇಲೆ ಹಾಕೊಂಡು ಹೋಗ್ಬಿಡ್ತೀನಿ. ಕಲ್ ಮೇಲೆ ಇಟ್ಟರೆ ತಾನೇ ಸ್ಲಿಪ್ ಆಗೋದು, ಕಲ್ ಮೇಲೆ ಇಡೋದು ಬೇಡ ಅಂತ. ಹಿಂಗೆ ನೋಡಿ ಇವಾಗ ಬಟ್ಟೆ ಬಿಚ್ಚಿಬಿಟ್ಟು ನೀರು ಕೆಳಗಡೆ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ಮಸಾಜ್ ಆಗ್ಬಿಡುತ್ತೆ. ಇವಾಗ ಚೇತು ರೆಡಿ ಆಗ್ತಾವನು ಇವಾಗ ನೀರಿಗೆ ಬೀಳಕ್ಕೆ. ಏನು ಚೇತು ಇವಾಗ ಬ್ಲಾಗರ್ ಆಗ್ಬಿಟ್ರ ಚೇತು ಫೋನಲ್ಲಿ ಅಷ್ಟೊತ್ತಿಂದ. ಚೆನ್ನಾಗಿದೆ. ಒಬ್ರು ಆಲ್ರೆಡಿ ಇಲ್ದವ್ರೆ. ಫುಲ್ಲು ಐಸ್ ಇದ್ದಂಗೆ ಐತೆ ಕೋಲ್ಡು. ನಮ್ಮ ಚೇತು ಇಳಿದ್ಮೇಲೆ ನಾನು ನೋಡ್ತೀನಿ, ಇಲ್ಲಿದ್ರೆ ಇಳಿತೀನಿ, ಇಲ್ಲಾಂದ್ರೆ ಇಲ್ಲ. ಹಂಗೆ ಇನ್ನು ನಮ್ಮ ಮಿಕ್ಕಿರೋ ಬಾಯ್ಸ್ ಎಲ್ಲ ಬಂದರು ಇವಾಗ. ಗೈಸ್ ನಮ್ಮದು ಫೋನು ಹೋಯ್ತು ನೀರೊಳಗಡೆ. ಇಲ್ಲಿ ಸಿಕ್ತು, ವರ್ಕ್ ಆಗ್ತಿದೆ. ಸಿಕ್ತು ಫೋನು ನೀರೊಳಗಡೆ, ಫೋನ್ ಗಾನು. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ನಾವು ಆವಾಗಲೇ ವಾಟರ್ಫಾಲ್ಗೆ ಹೋಗಿದ್ವಲ್ಲ, ಅಲ್ಲಿ ಏನಾಯಿತು ಅಂತಂದರೆ ನೋಡಿ, ಇಲ್ಲಿ ನನ್ನ ಕ್ಯಾಮ್ರಾ ಒಳಗಡೆ ನೀರು ಸೇರ್ಕೊಂಬಿಟ್ಟಿದೆ. ಮುಂದೆ ಹಿಂದೆ ಎಲ್ಲ ಕಡೆ ಕ್ಯಾಮ್ರಾ ಒಳಗಡೆ ನೀರು ಸೇರ್ಕೊಂಬಿಟ್ಟೈತೆ. ಸೊ ನಂದ್ರಿಗೆ ವೀಡಿಯೋನೇ ಮಾಡೋಕ್ಕಾಗ್ತಲ್ಲ, ಫುಲ್ ಬ್ಲರ್ ಬರ್ತಾಯಿದೆ. ಅದನ್ನ ಸ್ವಲ್ಪ ಹೊತ್ತು ಕೊಡಬೇಕು. ಸ್ವಲ್ಪ ಹೊತ್ತು ಕೊಟ್ಟರೆ ಟೈಮು ಲೈಕ್ ವೇಪರೇಟ್ ಆಗುತ್ತೆ ಏನೋ ಅಂತ ಹೇಳ್ತಾಯಿದ್ರು. ಸೊ ನನ್ನ ಫೋನಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಅದಕ್ಕೆ ನನ್ನ ಫ್ರೆಂಡು ಫೋನ್ ತೊಗೊಂಡು ಅವ್ನ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಇವತ್ತೆಲ್ಲ ಹಿಂಗೆ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಬೇರೆ ಫೋನ್ ತೊಗೊಂಡೇ ವೀಡಿಯೋ ಮಾಡಬೇಕು. ಆ್ಯಂಡ್ ಇವತ್ತಿಗೆ ನಮಗೆ ಈ ರೆಸಾರ್ಟ್ ಸ್ಟೇ ಇಲ್ಲಿಗೆ ಮುಗೀತು. ಸೊ ಈ ಸ್ಟೇಯಿಂದ ನಾವು ಹೋಗಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆಯಂತೆ, ಅದೊಂದು, ಮತ್ತು ಇನ್ನೊಂದು ಯಾವುದೋ ಒಂದು ಪ್ಲೇಸ್ ಹೇಳಿದ್ರು. ಸೊ ಅಲ್ಲಿ 2 ಕಡೆನೂ ಹೋಗ್ಬಿಟ್ಟು ಮುಗಿಸ್ಕೊಂಡು ನಾವು ಮತ್ತೆ ಬೇಲೂರಿಗೆ ಹೋಗ್ತೀವಿ. ಬೇಲೂರಿಗೆ ಹೋಗಿ ಬೇಲೂರು ಸ್ಟೇ ಆಗಿ ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ನೋಡಬೇಕಷ್ಟೆ. ಸೊ ನಾನು ಮತ್ತೆ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಸಿಗ್ತೀನಿ. ಬಾಯ್. ನಮ್ಮ ಬಾಯ್ಸು ನನ್ನ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಹ್ಯಾಂಗಿಂಗ್ ಮಾಡೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ವೀಡಿಯೋ ತೆಗೆಸ್ಕೊತವ್ರೆ. ಅದು ಡ್ಯಾನ್ಸ್ ಆಡೋ ಅಂದರೆ ಯಾರೋ ಒಬ್ಬರು ಆ ಕಾಲೆತ್ತಾರೆ ಈ ಕಾಲೆತ್ತಾರೆ. ನನ್ನ ಪ್ರಕಾರ ಇವತ್ತು ನಾವು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಲ್ಲ, ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ. ಅದನ್ನೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ.
ಬರಲ್ಲ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಬೆಳೆಯಬೇಕಾಗಿಲ್ಲ ಯಾವತ್ತು ಕಾಲಿಗಳನ್ನ ತೊಳೆದು ಕಷ್ಟಪಡೋದಷ್ಟ ಮಿಕ್ಕಿದೆಲ್ಲ ಮೇಲಿರೋ ಒಂದು